ನಿನ್ಗೆ? ಲಂಕೇಶ್, ಶ್ರೀಮಂತಿಗೆ ಸೊಕ್ ನಿಂತ ಕಣ್ ಹೆಣ್ಮಕ್ಳು ಬಾಳ್ ಹಾಳು ಮಾಡ್ತಿರೋ ನೀನು ಬರೀ 3rd ಕ್ಲಾಸ್ ಮಾತ್ರ ಅಲ್ಲ, ಯು ಆರ್ ಎ ಬ್ರೂಟ್. ಬ್ರೂಟ್ ಅಲ್ದೆ ಇನ್ನೇನು? ಆ ಟೀಚರ್ ಲಲಿತನ ರೇಪ್ ಮಾಡಿದ್ದು ನೀನು. ರೇಪ್ ಮಾಡಿದ್ದು ನಾನಲ್ಲ, ಗೋಪಿ. ಶಟ್ ಅಪ್. ಅವನು ಮಾಡಿದ ಕೆಲಸಕ್ಕೆ ಊರ್ ಜನರೇ ಸಾಕ್ಷಿ. ಲಂಕೇಶ್, ನೀನ್ ಊರ್ ಜನಕ್ಕೆಲ್ಲ ಮೋಸ ಮಾಡಬಹುದು, ಆದ್ರೆ ನನಗಲ್ಲ. ನಿಜವಾದ ವಿಷಯ ಏನು ಅಂತ ಲಲಿತಾ ನನ್ಗೆಲ್ಲ ಹೇಳಿದ್ಲು. ಹೇಳಕ್ ಅವಳಲ್ಲಿದ್ದಾಳೆ? ಇಲ್ಲೇ ಮೆಂಟಲ್ ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ. ಈಗ ಅವಳು ಪೂರ್ತಿ ಗುಣವಾಗಿದ್ದಾಳೆ. ಅವಳೇ ನನ್ಗೆ ಈ ವಿಷಯ ಎಲ್ಲ ಹೇಳಿದ್ದು. ಯಾವಳ ಹೇಳಿದ್ ಮಾತ ನಂತ್ಯಾ? ಮರ್ಯಾದೆಯಾಗಿ ತಲೆ ತಗ್ಸಿ ತಾಳಿ ಕಟ್ಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಆ ಗೋಪಿನ ಟೀಚರ್ನ ಕೊಲೆ ಮಾಡಿ ಸಮಾಧಿ ಮಾಡ್ಬಿಡ್ತೀನಿ. ಅತ್ತೆ ಅತ್ತೆ, ಬನ್ನಿ ಗಣಪ್ಪ. ಲಂಕೇಶು, ಏನಪ್ಪ ಏನಾಯ್ತು? ನೋಡತ್ತೆ ಅವಳನ್ನ, ಚಿಕ್ಕ ಹುಡುಗಿ ತರ ಹುಚ್ಚುಚ್ಚಾಗಾಡ್ತಾಳೆ. ನೀನಾದ್ರೂ ಸರಿಯಾಗಿ ಬುದ್ಧಿ ಹೇಳು. ರಾಧಾ, ಅಮ್ಮ ನಡೆದ ವಿಷಯ ಏನು ಅಂತ ಗೊತ್ತೇನಮ್ಮ? ನೋಡಮ್ಮ, ರಕ್ತ ಸಂಬಂಧ ಬೇಡ ಅಂತ ಬೇರೆ ಯಾರೋ ದಿಕ್ಕಿಲ್ಲದವ್ರನ್ನ ಕಟ್ಕೊಂಡ್ರೆ ಜೀವನದಲ್ಲಿ ಸುಖ ಸಿಗಲ್ಲ ಕಣಮ್ಮ. ನೋಡು, ಈ ಆಸ್ತಿ ಅಂತಸ್ತು ಎಲ್ಲ ನಮ್ಮ ಅಣ್ಣ ಕೊಟ್ಟು ಭಿಕ್ಷೆ. ಅದು ಅಲ್ದೆ ಲಂಕೇಶನ ಮಾತು ಹೊರಟಾದ್ರು ಮನಸ್ಸು ಮಾತ್ರ ತುಂಬಾ ಒಳ್ಳೇದು. ಬೇಡ ಅನ್ಬೇಡಮ್ಮ. ಅಮ್ಮ, ನಾ ಹೇಳೋದ್ ಕೇಳಮ್ಮ. ಅಲ್ಲಮ್ಮ, ನೀನ್ ಸುಖವಾಗಿರ್ಬೇಕು ಅಂತ ತಾನೇ ನಮ್ಮ ಆಸೆ. ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಮ್ಮ. ಏನಣ್ಣ ಒಂಥರ ಇದೆಯಾ? ಮೇಡಮ್ಗೆ ನಾನೇ ರೇಪ್ ಮಾಡಿದ್ದು ಅಂತ ಆ ರಾಧನೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತೀರಾ? ಯಾವತ್ತೂ ಅದ್ ಕೇಸ್ಗೆ ಸಾಕ್ಷಾಧಾರ ಎಲ್ಲಿದೆ? ಹೇಗೆ ಅವಳು ಹುಚ್ಚಿಡ್ದಿದೆಯಲ್ಲ? ಹಿಡಿದಿರೋ ಹುಚ್ಚು ಬಿಟ್ಟು ಹೋಗಿ ವಿಷಯನೆಲ್ಲ ರಾಧನ್ಗೆ ಅವಳೆ ಹೇಳಿದಾಳೆ. ಈಗ ನನಗೆ ಹುಚ್ಚಿಡಿಯೋದು ಬಾಕಿ. ಏನು ವರಿ ಮಾಡ್ಬೇಡ ಗುರು, ಹೂ ಅನ್ನು. ಅವಳು ಈಗ್ಲೇ ಮರ್ಡರ್ ಮಾಡಿ ಹೇಳಾನ್ ಯಾರಿಗೂ ಸಿಗದ ಹಾಗೆ ಸುಟ್ಟಾಕ್ಬಿಡ್ತೀವಿ. ಮರ್ಡರ್ ಈಗ್ಲೇ ಬೇಡ, ಮೊದ್ಲು ರಾಧನ್ಗೂ ನನಗೂ ಮದ್ವೆ ಆಗ್ಲಿ, ಆಮೇಲೆ ನೋಡೋಣ. ಲಂಕೇಶ್, ಒಂದ್ ಕೆಲ್ಸ ಮಾಡೋಣ. ಆ ಟೀಚರ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀವಿ. ನೀನಾಗ ಪ್ರತಿದಿನ ಯಾವ ರೀತಿ ಬೇಕೋ ಆಗ ಎಂಜಾಯ್ ಮಾಡ್ಬೋದು. ಹಾ, ಏನ್ ಹೇಳ್ತೀಯಾ? ಈ ಗೆಸ್ಟ್ ಹೌಸ್ ಅಲ್ಲಿ ಇಟ್ರೆ ಯಾರಿಗೂ ಗೊತ್ತಾಗಲ್ಲ. ಓಕೆ. ಹೊಸ ಮಿಸ್. ಇನ್ನೂ ಚೆನ್ನಾಗೆ ಕಾಣಿಸ್ತೀಯ. ಪೊಗರಿನ್ನೂ ಅಡಗಿಲ್ಲ. ಆವತ್ತು ನಿನಗಾದ ಅವಮಾನಕ್ಕೆ ಈ ಲೋಕನ ಬಿಟ್ಟು ಹೋಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಬದುಕಿ ನಡೆದ ವಿಷಯನೆಲ್ಲ ರಾಧನ್ಗೆ ಹೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಲಂಕೇಶ್, ರಾಧಾಗೆ ಅಲ್ಲ, ನೀನ್ ಮಾಡಿರೋ ಈ ಹಲ್ಕ ಕೆಲ್ಸನ ಇಡೀ ಲೋಕಕ್ಕೆ ಹೇಳಿ ನಿನ್ ಮರ್ಯಾದೆ ತೆಗಿತೀನಿ. ಈ ಜನ್ಮದಲ್ಲಿ ನೀನು ರಾಧಾನ ಮದ್ವೆ ಆಗದೆ ಇರೋ ಹೋಗ್ ಮಾಡ್ತೀನಿ. ನನ್ ಬಾಳಿಗೆ ಕಪ್ಪು ಮಸಿ ಬೆಳೆದ್ಬಿಟ್ಟಿಲ್ಲ, ಅದಕ್ಕಿಂತ ಈ ಏಟು ದೊಡ್ಡದೇನಲ್ಲ ಬಿಡು. ಗೋಪಿ ಮೇಲೆ ಅಪವಾದ ಹೊರಿಸಿ ಈ ಊರ್ ಬಿಟ್ಟು ಓಡಿಸಿ ದೊಡ್ಡ ಮನುಷ್ಯಂತರ ತಿರುಗ್ತಾ ಇದೆಯಲ್ಲ. ನಿನ್ ಕೈ ಬೇಡಿ ಹಾಕ್ಸಿ ಬೀದಿಲ್ ಮೆರವಣಿಗೆ ಮಾಡಿಸಿ ಜನಗಳ ಕೈಯಿಂದ ಥೂ ಅಂತ ಉಗಿಸ್ತಾ ಇದ್ರೆ ನನ್ನ ಹೆಸರು ಲಲಿತಾನೇ ಅಲ್ಲ. ಅಯೋಗ್ಯ ನನ್ನ ಮಗನೇ, ಜಾಸ್ತಿ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ನರಿ ನಾಯಿಗೆ ಹಾಕ್ಬಿಡ್ತೀನಿ. ಏನೋ ಮಾತಾಡ್ತಾ ಇದೀಯಾ ಬೇಕೂಫ? ನೀ ನಿಜವಾಗ್ಲೂ ಗಟ್ಟಿಯಾಗಿದ್ರೆ ಬಾರ. ಚಮಚ ನನ್ನ ಮಕ್ಕಳ ನೀವು ಬಂದ್ರಲ್ಲ. ಆ ಮಾಡ್ತೀನಿ ನನ್ನ ಮಕ್ಕಳ ನೋಡ್ಕೊಂಡ್ರ ಅವ್ನ ಕೈ.
ಯಾಕಮ್ಮ ಈ ತರ ಹಠ ಮಾಡ್ತಾ ಇದೀಯಾ? ಅವನೇನು ಕುರುಡ್ನ ಕುಂಟ್ನ? ನಿಮ್ ಸೋದ್ರ ಮಾವ ತಾನೆ, ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ನೋಡು. ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ನಾನು ಹೇಳ ನೋಡ್ಬೇಕಾಗತ್ತಷ್ಟೇ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಸರಿಮ್ಮ, ನೀನ್ ಹೇಳ್ದಾಗೆ ಕೇಳ್ತೀನಿ. ನನ್ ಬಂಗಾರ. ಬನ್ನಿ ಬನ್ನಿ. ಶುಭಮಸ್ತು. ವಿವಾಹ ಮಹೋತ್ಸವ ನಿಶ್ಚಿತಾರ್ಥ ಪತ್ರಿಕೆ. ನಡೆಯಮ್ಮ. ಶ್ರೀರಂಗಪಟ್ಟಣ ತಾಲ್ಲೂಕು ನಗುವಿನಹಳ್ಳಿ ಶ್ರೀಮಾನ್ ನಾಗೇಗೌಡರ ಏಕಮಾತ್ರ ಸುಪುತ್ರ ಚಿರಂಜೀವಿ ಲಂಕೇಶ್ ಎಂಬವರನಿಗೆ ಬೆಂಗಳೂರು ಕೆಂಚನಕಟ್ಟೆ ಸಿದ್ದೇಗೌಡರ ಏಕಮಾತ್ರ ಸುಪುತ್ರಿ ಹರಿಶಿನ ಕುಂಕುಮ ಶೋಭಿತಳಾದ ಸೌಭಾಗ್ಯವತಿ ರಾಧಾ ಎಂಬುದನ್ನು ಕೊಟ್ಟು ಇವರ ವಿವಾಹ ಮಹೋತ್ಸವವನ್ನು ನೆರವೇರಿಸಬೇಕೆಂದು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಬದಲಾಯಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಮೇಡಮ್ ಅವರೇ, ಏನ್ ಗೋಪಿ? ರಾಧಾ ಲಂಕೇಶ್ಗೆ ನಿಶ್ಚಿತಾರ್ಥ ಆಗೋಗ್ಬಿಟ್ಟು ಮದುವೆಗೆ ಅಂತ ನಗುನಳ್ಳಿ ಹೋಗಿದ್ದಾರೆ. ಹೌದಾ? ಹೌದು ಟೀಚರ್. ನೀವು ಬಂದು ನಿಜ ಹೇಳಿ ಮದುವೆ ನಿಲ್ಲಿಸ್ತಾ ಇದ್ರೆ ಆ ರಾಕ್ಷಸಂಗು ರಾಧಂಗು ಮದುವೆ ನಡೆದು ಹೋಗ್ಬಿಡುತ್ತೆ. ಆಮೇಲೆ ನಾನು ನಿರಪರಾಧಿಯನ್ನು ಸಾಬೀತ್ ಮಾಡಕ್ಕಾಗಲ್ಲ. ಬೇಗ ಬನ್ನಿ ಟೀಚರ್. ಗೋಪಿ, ನಾನು ಈಗ್ಲೇ ಬರೋಕ್ ಸಾಧ್ಯ ಇಲ್ಲ. ಈ ವಿಷಯನ ಡಾಕ್ಟರ್ ಹತ್ರ ನಾನು ಆಗ್ಲೇ ಮಾತಾಡಿದ್ದೀನಿ. ನಾಳೆ ನನ್ ಒಪ್ಪಿಗೆ ಸಿಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನಾನ್ ಖಂಡಿತ ಬರ್ತೀನಿ. ಅಳ್ಬೇಡಿ ತಾಯಿ, ನಿಮ್ ಮಗನಿಗೆ ಏನೂ ಆಗಿಲ್ಲ. ಯಾರದು? ಯಾರದು? ಬನ್ನಿ, ನನ್ನ ಹಿಂದೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ನನ್ ಮಗ ಗೋಪಿ? ಯೋ, ಎಲ್ಲಿ ನನ್ ಮಗ ಗೋಪಿ? ಎಲ್ಲಿ ನನ್ ಮಗ ಗೋಪಿ? ಯಾರು ಕಾಣಿಸ್ತಾ? For more updates, like, comment, subscribe to our channel.